ಕಡೆದಾಗಿ ಈಶ್ವರ್ ಖಂಡ್ರೆ, ಈ ತಮ್ಮ ಹೇರ್ ಸ್ಟೈಲ್ ಏನಿತ್ತು ಅಂತ? ನೋಡಿ, ನಾನು ವಿದ್ಯಾರ್ಥಿ ಇದ್ದಾಗಿನಿಂದ ಒಂದು ಸ್ವಲ್ಪ ಗಾಗಲ್ ಹಾಕೊಳ್ಳುವಂಥದ್ದು, ಓಕೆ ಮತ್ತು ಹಿಂಗೆ ಹೇರ್ ಸ್ಟೈಲ್ ಇಟ್ಕೊಂಡು ನಮ್ಮ ತಂದೆಯವ್ರು ಹೇಳಿದ್ರು ನಾನು ಕೇಳ್ತಾ ಇರಲಿಲ್ಲ. ಓಕೆ ನನಗೆ ಇಷ್ಟ ಅನಿಸ್ತದೆ ಅಂತೇಳಿ ನಾನು ಇಟ್ಕೊಂಡಿದ್ದೇನೆ. ಓಕೆ ಮತ್ತು ಈಗ ನಮ್ಮ ಬೆಂಬಲಿಗರಿದ್ದಾರೆ, ಅಭಿಮಾನಿಗಳಿದ್ದಾರೆ, ಅವರು ಲೈಕ್ ಮಾಡ್ತಾರೆ. ಸೊ ಅದು ನನ್ನ ಇಚ್ಛೆ ಪ್ರಕಾರ ಇಟ್ಕೊಂಡಿದ್ದೇನೆ ಅಷ್ಟೇ. ನಿಮ್ಮನ್ನ 2008ರಲ್ಲಿ ಫಸ್ಟ್ ಟೈಮ್ MLA ಆಗಿ ನೋಡಿದಾಗ ಇದ್ಯಾರಪ್ಪ ಹಿಂಗೆ ನಮ್ಮ ಒಬ್ರು ಶಾಸಕರು ಈ ರೀತಿಯಾಗಿ ಕೂದಲು ಬಿಟ್ಕೊಂಡಿದ್ದಾರೆ ಅಂತ ನಾವು ಶಾಸನಸಭೆ ಗ್ಯಾಲರಿಯಲ್ಲಿ ಕೂತ್ಕೊಂಡಿದ್ದಾಗ ನಾವು ಮಾತಾಡ್ತಾ ಇದ್ದೀವಿ. ಹಾಗೇನಿಲ್ಲ, ಆಯ್ತು. ಯಾಕಂದ್ರೆ ರಾಜಕಾರಣಿಗಳು ಸಾಮಾನ್ಯವಾಗಿ ಈ ರೀತಿಯಾಗಿ ನಮ್ಮ ಒಲವು ಅಷ್ಟೇ, ವಿಶೇಷ ಏನಿಲ್ಲ. ಸ್ವಲ್ಪ ಹೇರ್ ಬಗ್ಗೆ ಹೆಚ್ಚಿಗೆ ಒಂದು ಈ ಕಳಕಳಿ ಇದೆ, ಕಾಳಜಿ ಇದೆ. ಸ್ಟೈಲ್ ವಿಚಾರದಲ್ಲಿ ತಾವು ಸ್ಟೈಲ್ ಅಂತೇನಿಲ್ಲ, ನೋ ನಥಿಂಗ್ ಲೈಕ್ ಸ್ಟೈಲ್. ಯಾರನ್ನಾದ್ರೂ ನೋಡಿ ಏನಾದ್ರು ಹಂಗಿರ್ಬೇಕು ಹಿಂಗಿರ್ಬೇಕು ಸ್ಟೈಲ್ ಮಾಡಬೇಕು ಅನ್ನೋಂತ ಇದೆ ಏನಿಲ್ಲ. ಬಹಳ ಸರಳತೆಯಿಂದ ಬೆಳೆದಿದ್ದೇವೆ, ಸಹಜತೆಯಿಂದ ಬೆಳೆದಿದ್ದೇವೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ದೂರಿಂದ ನೋಡಿದವ್ರಿಗೆ ಏನಾದರೂ ಕಾಣಬಹುದು ಅಲ್ವಾ? ಆದರೆ ನನಗೆ ಯಾರು ಹತ್ತಿರದವ್ರು ಇದ್ದಾರೆ, ಸಮೀಪ ಇದ್ದಾರೆ, ಅವರು ಅರ್ಥ ಮಾಡಿಕೊಂಡಿದ್ದಾರೆ, ಆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಶಾಸನಸಭೆಯಲ್ಲಿ ತಾವು ಮೊದಲ ಬಾರಿಗೆ ಶಾಸಕರಾಗಿ ಬಂದಾಗ ಮಾಡಿದಂತಹ ಭಾಷಣಗಳ ಸಂದರ್ಭದಲ್ಲಿ ಕೂಡ ನಿಮ್ಮ ಕಡೆಗೆ ಒಮ್ಮೆ ಎಲ್ಲರೂ ಕೂಡ ನೋಡೋ ರೀತಿಯಲ್ಲಿ, ಯಾಕಂದ್ರೆ ನಿಮ್ಮ ವಾಯ್ಸ್ ಇರ್ಬೋದು ಅಥವಾ ನೀವು ಪ್ರಸ್ತಾಪಿಸ್ತಾ ಇದ್ದಂಥ ವಿಚಾರಗಳಲ್ಲಿದ್ದಂಥ ಕ್ಲಾರಿಟಿ ಇದು ಭಾಳ ಚೆನ್ನಾಗಿತ್ತು. ಯಾಕಂದರೆ ಫಸ್ಟ್ ಟೈಮ್ MLA ಈ ಸ್ವರೂಪದಲ್ಲಿ ಮಾತಾಡ್ತಿದ್ದಾರೆ ಅನ್ನೋಂಥ ಶ್ಲಾಘನೆ ತಮಗೆ ಹೌಸ್ನಲ್ಲೂ ಕೂಡ ಅವತ್ತು ಸಿಕ್ಕಿದ್ದನ್ನು ನಾವು ನೋಡಿದ್ವಿ. ಆದರೆ ಈಶ್ವರ್ ಖಂಡ್ರೆ ಅವರಲ್ಲಿ ಇನ್ನೂ ಬಹಳ ದೊಡ್ಡ ಪೊಟೆನ್ಷಿಯಲ್ ಇದೆ ರಾಜ್ಯದಲ್ಲಿ ಒಬ್ಬ ನಾಯಕನಾಗಿ ಬೆಳೆಯೋದಕ್ಕೆ ಅನ್ನೋದು ನಿಂತು. ಆದರೆ ಈಶ್ವರ್ ಖಂಡ್ರೆ ಅವರು ಕೂಡ ಎಲ್ಲೋ ಒಂದು ಕಡೆ ಅದನ್ನು ಪೂರ್ತಿಯಾಗಿ ಬಳಕೆ ಮಾಡ್ಕೊಳ್ಳಿಲ್ಲ ಅನ್ನುವಂಥ ಒಂದು ಟೀಕೆಯೂ ಕೂಡ ಇದೆ. ಇದರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ನಾನು ಯಾವ ಹುದ್ದೆಯಲ್ಲಿ ನನಗೆ ಜವಾಬ್ದಾರಿ ಕೊಡಲಾಗಿದೆ ಅದನ್ನು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಮಾಡಬೇಕು ಅನ್ನೋಂಥದ್ದು ನನ್ನ ಒಂದು ಸಂಕಲ್ಪ. ನಾನು ಇನ್ನೂ ಹಂಗೆ ಮೇಲೆ ಹೋಗಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅನ್ನುವಂಥದ್ದು ಆ ಒಂದು ಏನು ಭಾಳ ದೊಡ್ಡ ಮಹತ್ವಾಕಾಂಕ್ಷೆ ಅನ್ನುವಂಥದ್ದು ಇಲ್ಲ. ಸೊ ಆದರೆ ಇವತ್ತೇನು ರಾಜ್ಯದ ಜನರಿಗೆ ಉತ್ತಮ ಆಡಳಿತ ಕೊಡಬೇಕು, ಜನರ ಜೀವನ ಮಟ್ಟ ಸುಧಾರಣೆ ಮಾಡಬೇಕು, ಒಂದು ಬದಲಾವಣೆ ತರಬೇಕು, ಪರಿವರ್ತನೆ ತರಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು, ಸಮಾಜ ನಿರ್ಮಾಣ ಮಾಡಬೇಕು, ಬಡವರಿಗೆ ಸಹಾಯ ಆಗಬೇಕು, ಮತ್ತು ನ್ಯಾಯಪರವಾಗಿರಬೇಕು, ನ್ಯಾಯಸಮ್ಮತವಾಗಿರಬೇಕು, ನೀತಿಮತ್ತವಾಗಿ ಆಡಳಿತ ನಡೆಸಬೇಕು ಅನ್ನುವಂಥದ್ದು ನನ್ನ ಒಂದು ಗುರಿ. ನನಗೆ ಎಷ್ಟು ದಿವಸ ಜನ ಅಧಿಕಾರ ಕೊಡ್ತಾರೆ, ನಮ್ಮ ವರಿಷ್ಠರು ಇವತ್ತು ನನಗೆ ಜವಾಬ್ದಾರಿ ಕೊಡ್ತಾರೆ, ಅಷ್ಟು ದಿವಸ ಆತ್ಮಸಾಕ್ಷಿಯಾಗಿ ನ್ಯಾಯಸಮ್ಮತವಾಗಿ ನೀತಿಸಮ್ಮತವಾಗಿ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಸೇವೆ ಮಾಡುತ್ತೇನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನಿಂದ ಉಳಿದ ಪಕ್ಷಗಳ ಹೊರತಾಗಿ ಕಾಂಗ್ರೆಸ್ನಿಂದ ಕಳೆದ 36 ವರ್ಷಗಳಿಂದ ಯಾರೂ ಕೂಡ ಲಿಂಗಾಯತ ಸಮುದಾಯದವರು ಮುಖ್ಯಮಂತ್ರಿ ಆಗಲಿಲ್ಲ. ಇದಕ್ಕೆ ಒಂದು ಕಾರಣ ಏನಂದರೆ, ಲಿಂಗಾಯತ ಸಮುದಾಯ ಕಾಂಗ್ರೆಸ್ನಿಂದ ದೂರ ಸರಿದಿದೆ ವೀರೇಂದ್ರ ಪಾಟೀಲ್ರಿಗಾದಂಥ ಅನ್ಯಾಯದ ಕಾರಣಕ್ಕಾಗಿ ಅನ್ನುವಂಥ ವಿಚಾರಗಳು ರಾಜಕೀಯವಾಗಿರುವಂತಹ ಚರ್ಚೆ. ಅದನ್ನು ನೀವು ಒಪ್ಬೋದು, ಒಪ್ಪದೇ ಇರ್ಬೋದು, ಅದನ್ನು ಕಾಂಗ್ರೆಸ್ದವ್ರು ಬೇರೆ ರೀತಿಯ ವಿಶ್ಲೇಷಣೆ ಮಾಡ್ಬೋದು. ಅದು ಆದರೆ ಪಾಪ್ಯುಲರ್ ನರೇಟಿವ್ ಅಂತೂ ಆ ರೀತಿಯಾಗಿ ಇದೆ. ಅದು ತಮ್ಮ ಗಮನಕ್ಕೂ ಕೂಡ ಬಂದಿರುವಂಥದ್ದೇ ಇರುತ್ತೆ. ತಮ್ಮ ಪ್ರಕಾರ ಕಾಂಗ್ರೆಸ್ನಲ್ಲಿ ಲಿಂಗಾಯತ ಸಮುದಾಯದವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಉದ್ದೇಶಪೂರ್ವಕವಾಗಿ ಕೊಡದೇ ಇರುವಂಥದ್ದು ನಡೀತಾ ಇದೆಯಾ? ನೋಡಿ, ಹಾಗೇನಿಲ್ಲ. ನನ್ನ ಪ್ರಕಾರ ಲಿಂಗಾಯತರು ಜಾತ್ಯತೀತ ವಿಚಾರವುಳ್ಳಂಥವ್ರು. ಸ್ವಾತಂತ್ರ್ಯ ಪೂರ್ವದಂತಲೂ ಲಿಂಗಾಯತ ಸಮುದಾಯ ಈ ಒಂದು ರಾಜ್ಯಕ್ಕೆ, ಈ ಪಕ್ಷಕ್ಕೆ ಭಾಳ ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ಕೊಟ್ಟಿದೆ. ಎಸ್ ನಿಜಲಿಂಗಪ್ಪನವರು, ಬಿ ಡಿ ಜತ್ತಿಯವರು, ವೀರೇಂದ್ರ ಪಾಟೀಲ್ ಅವರು, ಚನ್ನಬಸಪ್ಪನವರು, ಹೀಗೆ ಸುಮಾರು ಜನ ಇವತ್ತು ದಿಗ್ಗಜ ನಾಯಕರು ಈ ರಾಜ್ಯದಲ್ಲಿ ಇವತ್ತು ರಾಜ್ಯ ಕಟ್ಟುವಂಥ, ಸಮಾಜ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ತಮ್ಮದೇ ಆದಂಥ ಪ್ರಾಮಾಣಿಕತೆಯಿಂದ ದುಡಿದಿದ್ದಾರೆ, ಸೇವೆಯನ್ನು ಮಾಡಿದ್ದಾರೆ. ಪಕ್ಷನೂ ಅವರಿಗೆ ಗುರುತಿಸಿದೆ, ಪಕ್ಷನೂ ಅವರಿಗೆ ಅಧಿಕಾರವನ್ನು ಕೊಟ್ಟಿದೆ. ಕಾಲಕ್ಕೆ ಆಯಾ ಲಿಂಗಾಯತ ಸಮುದಾಯದ ನಾಯಕರುಗಳಿಗೆ ಇವತ್ತು ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯನೂ ಸಿಕ್ಕಿದೆ. ಇವತ್ತು ಇರ್ಬೋದು, ಅವರವರ ಅಭಿಪ್ರಾಯಗಳಿದ್ದಾವೆ ಕಾಲಕ್ಕೆ. ಇವತ್ತು ಲಿಂಗಾಯತ ಸಮುದಾಯ ಇವತ್ತು ಅವರೆಲ್ಲ ಒಂದು ಸ್ವಾಭಿಮಾನಿ ಸಮುದಾಯ, ಇವತ್ತು ಒಂದು ಪ್ರಬಲ ಸಮುದಾಯ. ಅದರ ಜೊತೆಯಲ್ಲಿ ಇತರ ಸಮುದಾಯದವರನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ಸಾಮರ್ಥ್ಯ ಸಮುದಾಯಕ್ಕಿದೆ. ಅತ್ಯಂತ ಹಿಂದುಳಿದವರು ಸಹಿತ ಲಿಂಗಾಯತ ಸಮುದಾಯದಲ್ಲಿದ್ದಾರೆ. ಬೇರೆ ಬೇರೆ ವೃತ್ತಿ ಮಾಡುವಂಥವ್ರು ಇವತ್ತು ಅನೇಕ ಜನ ಏನು ಬಸವಾದಿಶರಣರ ಕಾಲದಲ್ಲಿ ಇವತ್ತು ಅವರೆಲ್ಲರೂ ಸೇರಿಕೊಂಡು ಸಮಾಜ ಕಟ್ಟಬೇಕು ಅಂತ ಇದ್ದರು, ಅಂಥವರೆಲ್ಲರೂ ಇವತ್ತು ಹಿಂದುಳಿದವರು, ಅತಿ ಹಿಂದುಳಿದವರು,
ಪ್ರಬಲ ಎಲ್ಲ ಸಮುದಾಯ ಕೂಡಿನೇ ಲಿಂಗಾಯತ ವೀರಶೈವ ಸಮುದಾಯ ಇದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಸಹಿತ ನೀವು ನೋಡಿ, ಯಾವತ್ತಾವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಲಿಂಗಾಯತರು ಕಾಂಗ್ರೆಸ್ ಪಕ್ಷಕ್ಕೆ ಸಮರ್ಥನೆ ಮಾಡಿದ್ದಾರೆ, ಲಿಂಗಾಯತರು ಸಹಕಾರ ಕೊಟ್ಟಿದ್ದಾರೆ. ಈಗ ಮೊನ್ನೆ 2023ರಲ್ಲಿ ತಗೊಳ್ಳಿ ನೀವು, 2023ರಲ್ಲಿ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಸುಮಾರು 36 ಜನ ಲಿಂಗಾಯತ್ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ. ಇವತ್ತು ಅಂದರೆ ಏನರ್ಥ? ಲಿಂಗಾಯತರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದಲ್ಲಿ 60% ಲಿಂಗಾಯತರು ನನಗೆ ಮತ ಹಾಕ್ತಾರೆ, ಹೆಚ್ಚಿನ ಪ್ರತಿಶತ ಜನ ಮತ ಹಾಕ್ತಾರೆ. ಹೀಗಾಗಿ ಲಿಂಗಾಯತರು ಕಾಂಗ್ರೆಸ್ನಿಂದ ದೂರ ಇದ್ದಾರೆ ಅನ್ನುವಂಥದ್ದು ಅದು ಸರಿಯಲ್ಲ. ಕಾಲಕ್ಕೆ ಆಯಾ ಚುನಾವಣೆಗೆ ಅನುಗುಣವಾಗಿ ಅವರ ಒಂದು ವಿಚಾರಗಳು, ಅವರು ತೀರ್ಮಾನವನ್ನು ಮಾಡಬಹುದು. ಹೀಗಾಗಿ ನಮ್ಮ ಪಕ್ಷ ಎಲ್ಲ ಸಮುದಾಯಕ್ಕೆ, ಅತಿ ಸಣ್ಣ ಸಮುದಾಯ ಇದ್ದರೂ ಸಹಿತ ಅವರ ನಿಷ್ಠೆ, ಪಕ್ಷ ನಿಷ್ಠೆ, ಅವರ ಒಂದು ಅನುಭವ, ಅವರ ದಕ್ಷತೆ, ಅವರ ಎಲ್ಲವನ್ನು ನೋಡಿಕೊಂಡು ಮುಖ್ಯಮಂತ್ರಿಗಳನ್ನಾಗಿ ಇವತ್ತು ನೇಮಕ ಮಾಡಿದ್ದಾರೆ. ಅದೇ ಆಧಾರದ ಮೇಲೆ ಇವತ್ತು ಮುಂದೆ ಬರುವಂಥ ದಿನಮಾನಗಳಲ್ಲೂ ಸಹಿತ ಇವತ್ತಿಗೂ ನೋಡಿ, ಹಿಂದೆ ಮಾನ್ಯ ಸಿದ್ದರಾಮಯ್ಯ ಸರ್ ಅವರ ಸಚಿವ ಸಂಪುಟದಲ್ಲಿ 7 ಜನ ಲಿಂಗಾಯತ್ ವೀರಶೈವರು ಇವತ್ತು ಸಚಿವ ಸಂಪುಟದಲ್ಲಿ ನಾವು ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದೇವೆ. ಈಗ ಮೊನ್ನೆ ನಡೆದಂಥ 14 ಜನ ನಾವು ಪ್ರಮಾಣ ವಚನ ಮಾಡಿದ್ದೇವೆ. ಅದೆಲ್ಲ 3 ಜನ ಲಿಂಗಾಯತರು ಇವತ್ತು ಪ್ರಾತಿನಿಧ್ಯ ನಮಗೆ ಕೊಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವಂಥ ಒಂದು ಏನು ನೀತಿ ಇದೆ, ಸಿದ್ಧಾಂತ ಇದೆ, ಅದರ ಮೇಲೆ ನಡೆದುಕೊಳ್ಳುವಂಥ ಒಂದು ಪಕ್ಷ ಇದೆ. ಹೀಗಾಗಿ ಎಲ್ಲರಿಗೂ ಸಮಾನವಾಗಿ ನಾವು ತಗೊಂಡು ಹೋಗ್ತೇವೆ, ಎಲ್ಲರಿಗೂ ಅವಕಾಶ ಸಿಗ್ತದೆ, ನಮ್ಮ ಸಮುದಾಯಕ್ಕೂ ಅವಕಾಶ ಸಿಗ್ತದೆ. ತಾವು ಈಗ ತಮ್ಮ ಪಕ್ಷದಲ್ಲಿ ಕೆಲವರು 28ಕ್ಕೆ ನಾನು ಮುಖ್ಯಮಂತ್ರಿ ರೇಸ್ನಲ್ಲಿರೋನು, 33ರಲ್ಲಿ ರೇಸ್ನಲ್ಲಿರೋನು ಅನ್ನೋಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇರ್ತಾರೆ. ತಾವು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕನಸು ಅಥವಾ ಆ ರೀತಿಯಾದ ಲೆಕ್ಕಾಚಾರ ಹಾಕೋದಿದ್ರೆ ಯಾವ ಚುನಾವಣೆಯ ನಂತರ ನನಗೆ ಅಂಥದ್ದೊಂದು ಅವಕಾಶ ಸಿಗುತ್ತೆ ಅನ್ನೋಂಥ ನಿರೀಕ್ಷೆನ ಇಟ್ಕೊಂಡಿದ್ದೀರಿ? ನೋಡಿ, ಇವತ್ತು ನನ್ನ ಉದ್ದೇಶ, ನಾವು ರಾಜಕೀಯದಲ್ಲಿ ಬಂದಂಥದ್ದು ಸಮಾಜ ಸೇವೆ ಮಾಡಲಿಕ್ಕೆ. ಏನು ಸ್ಥಾನಮಾನ ಸಿಗ್ತವೆ, ಯಾವುದೇ ಸಿಕ್ಕರು, ಇವತ್ತು ನಮ್ಮ ಪಕ್ಷ ಇದೆ, ಇವತ್ತು ವರಿಷ್ಠರಿದ್ದಾರೆ, ಹಿರಿಯರಿದ್ದಾರೆ, ಅವರೆಲ್ಲರೂ ಕೂಡಿ ಅವರವರ ಸಾಮರ್ಥ್ಯದ ಆಧಾರದ ಮೇಲೆ, ಸೇವೆ ಆಧಾರದ ಮೇಲೆ, ನಿಷ್ಠೆ ಆಧಾರದ ಮೇಲೆ, ದಕ್ಷತೆ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೆ ಮತ್ತು ಜನ ಏನು ಬಯಸ್ತದೆ, ಇವತ್ತು ಜನಾಭಿಪ್ರಾಯ ಅತ್ಯಂತ ಮಹತ್ವದಾದಂಥದ್ದು ಪ್ರಜಾಪ್ರಭುತ್ವದಲ್ಲಿ. ಜನಾಭಿಪ್ರಾಯದ ಆಧಾರದ ಮೇಲೆ ಇವತ್ತು ನಾಯಕತ್ವ ಸಿಗ್ತದೆ. ಹೀಗಾಗಿ ಆ ನಾಯಕತ್ವಕ್ಕೆ ಎಲ್ಲರೂ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಆ ದೃಷ್ಟಿಯಿಂದ ಇವತ್ತು ನಮಗೆ ಕೊಟ್ಟಂಥ ಯಾವುದೇ ಜವಾಬ್ದಾರಿ ಇದ್ದರೂ ಸಮರ್ಥವಾಗಿ ನಿಭಾಯಿಸುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ನಾನು ನಿಭಾಯಿಸ್ತೇನೆ. ನಾನು ಹಿಂಗೆ ಆಗ್ತೇನೆ, ಪ್ರಧಾನಮಂತ್ರಿ ಆಗ್ತೇನೆ, ಅಮೆರಿಕದ ಅಧ್ಯಕ್ಷ ಆಗ್ತೇನೆ, ಅದೆಲ್ಲ ಇವತ್ತಂಥ ಕನಸುಗಳು ಇವತ್ತು ಕಾಣುವಂಥದ್ದು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆನೇ ಇಲ್ವಾ ನಿಮಗೆ? ನನ್ನ ಜಾಯಮಾನ ಇಲ್ಲ. ನಾನು ಆಸೆ ಇಲ್ಲ ಅಂತ ಹೇಳಿಲ್ಲ ನಿಮಗೆ. ಓಕೆ, ನಾನು ಅದಕ್ಕೆ ಹೇಳಿದೆ, ಇವತ್ತು ನಾವು ಆಸೆ ಮಾಡುವಂಥದ್ದು ಬೇರೆ, ಅದು ನಮ್ಮ ಸಾಮರ್ಥ್ಯದ ಮೇಲೆ, ನಮ್ಮ ಸೇವೆ ಆಧಾರದ ಮೇಲೆ, ನಿಷ್ಠೆ ಆಧಾರದ ಮೇಲೆ, ಕೆಲಸ ಆಧಾರದ ಮೇಲೆ ಅದು ತಾನೇ ಬರಬೇಕು. ನಾವು ಭಾಳ ಅಪೇಕ್ಷೆ ಮಾಡುವಂಥವ್ರು ಭಾಳ ಇದೆ. ಎಲ್ಲ ಅಪೇಕ್ಷೆ ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಆಗ್ತದ? ಸರ್ಕಾರದ ಜವಾಬ್ದಾರಿ ಏನಿದೆ, ಅವಶ್ಯಕತೆ ಪೂರ್ತಿ ಮಾಡಬೇಕು. ರೋಟಿ ಕಪಡ ಅವ್ರ ಮಕಾನ್, ಅದು ಅವಶ್ಯಕತೆ ಇದೆ, ಸರ್ಕಾರದ ಜವಾಬ್ದಾರಿ ಇದೆ ಕೊಡುವಂಥದ್ದು. ಅಪೇಕ್ಷೆ ನಾವು ಮುಗಿಲಿಗೆ ಹೋಗ್ತೀನಿ ಅಂತಾನೆ, ನಾನು ಹೆಲಿಕಾಪ್ಟರ್ ತೊಗೋತೀನಿ ಅಂತಾನೆ, ಆಗುತ್ತಾ? ಅದು ಅವನ ಸಾಮರ್ಥ್ಯದ ಮೇಲೆ ಅನುಗುಣವಾಗಿ ಬರ್ತದೆ.